ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆ ಹೊಂದಿರ್ತದೆ. ಬದುಕೋಕೆ ಬೇಕಿರೋದು ಅನ್ನ, ಎಷ್ಟಿದ್ರೇನು ನಿನ್ನ ಬಳಿ ತಿನ್ನಲಾಗದ ಚಿನ್ನ. ಕೆಲವೊಂದ್ಸಾರಿ ದಾರಿಗಳು ನಮ್ಮನ್ನ ಕಾಯ್ತಿರ್ತವೆ. ಹೋಗುವ ಮನಸ್ಸು ನಮ್ಮದಾಗಿರ್ಬೇಕು ಅಷ್ಟೇ. ಆ ಕ್ಷಣ ಗೆಲ್ಲಲು ಹೋಗಿ ಅವರನ್ನೇ ಕಳೆದುಕೊಳ್ಬೇಡ. ಪರಿಶ್ರಮ ಮೆಚ್ಚುವಂತಿರ್ಬೇಕು, ಇನ್ನೊಬ್ಬರಿಂದ ಕಿತ್ತುಕೊಳ್ಳುವಂತಲ್ಲ. ದುಡ್ಡೆಂಬ ಪರಮಾತ್ಮನ ಹಿಂದೆ ದುನಿಯಾ ಎಂಬ ಮಹಾತ್ಮ. ಭಾವನೆಗಳನ್ನ ಹೇಳದಿರುವುದೇ ಒಳ್ಳೆಯದು. ಬೆಲೆ ಸಿಗದ ಜಾಗದಲ್ಲಿ ಅವರಿಗೆ ಬೇಕಾದವರು ತಪ್ಪು ಮಾಡಿದ್ರು ಅದು ಸರಿಯಂತೆ. ನಂಬಿಕೆ ಕಳೆದು ಹೋಗಿದೆ, ಯೋಚನೆ ಎಲ್ಲ ತಲೆ ಕೆಳಗಾಗಿದೆ. ನಕ್ಕರು ಅತ್ತರು ಎಲ್ಲ ನಾಟಕ ಅನಿಸ್ತಿದೆ. ಇರುವಾಗ ಪ್ರೀತಿಸದ ಜನರು ಸತ್ತ ಮೇಲೆ ಬಿಕ್ಕಿ ಬಿಕ್ಕಿ ಅಳುವರು. ಸರಿದ ಸಮಯಕ್ಕೆ ದುಃಖಿಸದಿರು, ಉಳಿದಿರುವ ಸಮಯಕ್ಕೆ ಹೆಚ್ಚು ಒತ್ತು ಕೊಡು. ದುಡ್ಡಿದ್ರೆ ಮಾತ್ರಕ್ಕೆ ಪ್ರೀತಿಸೋದು ಪ್ರೀತಿನೇ ಅಲ್ಲ, ಅದು ಶೋಕಿ ಅಲ್ಲದೆ ಬೇರೇನೂ ಅಲ್ಲ. ನನ್ನ ಬದಲಾದ ವರ್ತನೆಯನ್ನು ಮಾತ್ರ ಗುರುತಿಸುವ ಜನ ಅವರ ಯಾವ ವರ್ತನೆಯಿಂದ ನಾನು ಬದಲಾದೆ ಎಂದು ಗುರುತಿಸೋದೇ ಇಲ್ಲ. ನಾನು ಅಂದುಕೊಂಡಿದ್ದು ಎಲ್ಲರೂ ನಮ್ಮವರು, ಆದ್ರೆ ಬದುಕು ಅಂದಿದ್ದು ನೀನು ಅಂದುಕೊಂಡಂಗಿಲ್ಲ ಇಲ್ಲೆಲ್ಲರೂ. ಬಯಸದೆ ಬಂದವರು ಬಯಸಿದಾಗ ದೂರ ಆದರು. ಎಲ್ರಿಗೂ ನೀನು ಒಳ್ಳೆಯವನೇ, ಆದ್ರೆ ನಿನ್ನತ್ರ ದುಡ್ಡಿದ್ರೆ ಮಾತ್ರ. ನೀನು ನಿನ್ನವರು ಎಂದು ಭಾವಿಸಿರುವ ಎಷ್ಟೋ ಜನರು ನಿನ್ನ ಸೋಲಿಗಾಗಿಯೇ ಕಾಯುತ್ತಾ ಕುಳಿತಿರ್ತಾರೆ. ಅಂದದ ಅಹಂಕಾರದಿ ಎಂದಿಗೂ ಬೇಗಬೇಡ. ಒಂದು ದಿನ ನಿನ್ನ ಚರ್ಮವು ಸುಕ್ಕಾಗುವುದು. ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡ, ಅದರಿಂದ ನಿನಗೆ ಕೊನೆಗೆ ಸಿಗೋದು ಕೇವಲ ನಿರಾಸೆ, ಬೇಸರಗಳಷ್ಟೇ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.